ಫುಲ್ಲು ಟ್ರಾಫಿಕ್ ಮೈಸೂರು ದಸರಾಗೆ. ಫ್ಲವರ್ ಶೋ ಬಂದಿದ್ದೀವಿ ಗೈಸ್. ನಾಳೆ ಗಾಂಧಿ ತಾತಂದು ಬರ್ಡೇ ಅಲ್ಲ, ಅದಕ್ಕೆ ಇವ್ರಿಗೆಲ್ಲ ಪಾರ್ಟಿ ಕೊಡ್ಸಕ್ಕೆ ಹೋಗ್ತಾರೆ. ನಮ್ಮ ಗ್ರೂಪಿನ ಮುಸ್ತಫಾ ಒಪ್ಪನ್ ಪೇಪರ್ ಸುತ್ತಕ್ಕೆ ಬರಲ್ಲ ಅಂದ್ರೆ ನಾನಾರು ಸುತ್ತ ಕೊಡ್ತಿದ್ದೆ. ಇಷ್ಟೇ ಎಷ್ಟು ಕೊಟ್ಟವನೆ ಮೇಲೆ ಬರ್ತೈತಿ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚಿನ್ನು ಮಲ್ನಾಡ್ ಯೂಟ್ಯೂಬ್ ಚಾನಲ್. ಗೈಸ್ ನಾವಿವತ್ತು ಮೈಸೂರಿಗೆ ಬಂದಿದ್ದೀವಿ. ಫುಲ್ಲು ಟ್ರಾಫಿಕ್ ಮೈಸೂರು ದಸರಾಗೆ. ಮೈಸೂರು ಆನೆ ಇದೆ. ಅದು ಭೀಮಾ ಇದೆ, ಅಭಿಮನ್ಯು ಇದು ಇನ್ನೊಂದು. ಜನ್ಮಕ್ಕೆ ಹೋಗೋ ಫ್ಲವರ್ ಶೋ ಬಂದಿದ್ದೀವಿ. ಫಸ್ಟ್ ಟೈಮ್ ಬರ್ತಾ ಇರೋದು. ನೋಡೋದಿಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ನೋಡ್ತಾ ಇದ್ದೀವಿ, ನೋಡಾದ್ಮೇಲೆ ಇಟ್ಕೊಳ್ಳಿ ಬನ್ನಿ. ಸೊ ಇದು ಮೈಸೂರು ಅರಮನೆಯಲ್ಲೂ ಇದೆಯಂತೆ ಫ್ಲವರ್ ಶೋ, ಇಲ್ಲೂ ಫ್ಲವರ್ ಶೋ, ಎರಡೆರಡು ಕಡೆ ಫ್ಲವರ್ ಶೋ ಮೈಸೂರಲ್ಲಿ. ಎಲ್ಲ 9 days ಆಗ್ಬಿಟ್ಟಿದೆಯಲ್ಲ, ಎಲ್ಲ ಬಾಡೋಗ್ಬಿಟ್ಟಿದೆ. ಇದು ವೆಲ್ವೆಟ್ ಗಿಡ, ಬಟ್ ಇದು ಇದ್ರಲ್ಲೇ ವೆಲ್ವೆಟ್ ಡ್ರೆಸ್ಸಾ? ಬಿಸಿಲಿಗೆಲ್ಲ ಬಾಡೋಗ್ಬಿಟ್ಟಿದೆ. ಏನು ಗೊತ್ತಾ, ಫ್ಲವರ್ ಶೋ ಅಲ್ಲಿ 9 days ಆಗಿದೆಯಲ್ಲ, ಎಲ್ಲ ಫ್ಲವರ್ಸ್ ಎಲ್ಲ ಫುಲ್ಲು ಬಾಡೋಗ್ಬಿಟ್ಟಿದೆ. ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ. ಬಟ್ ಓಕೆ ನೋಡಿ, ಎಲ್ಲ ಸುಸ್ತಾಯಿತು, ಅದಕ್ಕೆ ರೆಸ್ಟ್ ಮಾಡ್ತಾಯಿದ್ದೀನಿ ಕುತ್ಕೊಂಡು. ನೋಡಿ ಎಲ್ಲ ಸ್ಟಾರ್ಟಿಂಗ್ ಅಲ್ಲೇ ಬಂದಿದ್ರೆ ಚೆನ್ನಾಗಿರುತ್ತೆ. ಗೈಸ್ ನಾಳೆ ಗಾಂಧಿ ತಾತಂದು ಬರ್ಡೇ ಅಲ್ಲ, ಅದಕ್ಕೆ ಇವ್ರಿಗೆಲ್ಲ ಪಾರ್ಟಿ ಕೊಡ್ಸಕ್ಕೆ ಹೋಗ್ತಾರೆ. ಇವೆಲ್ಲ ಮಾಮೂಲು. ಕಂಟ್ರೋಲ್ ಹಂಗಂತ ಇವನು ಹೇಳಿ. ನಮ್ಮ ಗ್ರೂಪಿನ ಮುಸ್ತಫಾ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅವ್ರು ಕುತ್ಕೊಂಡಿರೋ ಕಾರಣ ಅದ್ರಲ್ಲಿ ಅದಕ್ಕೆ ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ. ಇದು ಗೃಹಲಕ್ಷ್ಮಿದು. ಗೃಹಲಕ್ಷ್ಮಿಯವರು ಸ್ಪಾನ್ಸರ್ ಮಾಡಿದ್ದಾರೆ. ಬಟ್ ಗೃಹಲಕ್ಷ್ಮಿ ದುಡ್ಡು ಬಂದೇ ಇಲ್ಲ. ಅದು ಅನ್ನಭಾಗ್ಯ ಅಂತ. ಇದು ಅನ್ನಭಾಗ್ಯ, ಅದು ಯುವ ನಿಧಿ. ಇದು ಗೃಹ ಜ್ಯೋತಿ. ಮಹಿಳೆಯರಿಗೆ ದುಡ್ಡು ಬರೀ ಅಮ್ಮಂದಿರ ತಗೊಂತಾರೆ, ಮಕ್ಕಳಿಗೆ ಮಾತ್ರ ಕೊಡಲ್ಲ. ರಘು ನೀನು ತಗೋದು, ನೀವು ತಗೊಳ್ಳಿ. ಒಪ್ಪನ್ ಪೇಪರ್ ಸುತ್ತಕ್ಕೆ ಬರಲ್ಲ ಅಂದ್ರೆ ನಾನಾರು ಸುತ್ತ ಕೊಡ್ತಿದ್ದೆ. ಇಷ್ಟೇ ನನ್ನ ತಲೆ ಮೇಲೆ ಕೈ ಹಿಡ್ಕೊಬಿಟ್ಟವನೆ. ಫ್ಲವರ್ ಶೋ ನೋಡಿ. ಇವಳು ಸುಸ್ತಾಯ್ತು ಫ್ಲವರ್ ಶೋ. ಯಾಕೆ ಫ್ಲವರ್ ಶೋ ಹೆಂಗೆ ನಾವು
ಏನು ಗೊತ್ತಾ ಗೈಸ್, ದಸರಾಗೆ ಫ್ಲವರ್ ಶೋಗೆ 50 ರುಪೀಸು, ಇದಕ್ಕೆ ಕೇಕ್ ಶೋಗೆ 60 ರುಪೀಸು. ಈಗ ಟಿಕೆಟ್ ತೊಗೊಳಕ್ಕೆ ಹೋಗೋರೆ. 60 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಒಂದು ಪೀಸ್ ಕೊಡೋಣ. ಸುಮ್ಮನೆ ನೋಡಬೇಕಷ್ಟೆ. ಬನ್ನಿ ಹೋಗೋಣ, ಬಾರೆ ತೋರಿಸ್ತೀನಿ ಬನ್ನಿ ಯಾವ್ಯಾವ ಕೇಕ್ ಮಾಡೋರು ಅಂತ. ನಾನು ಬರೀ ರೀಲ್ಸಲ್ಲಿ ನೋಡ್ಕೊಂಡು ನೋಡೋಣ ಅಂತ ಬಂದಿದ್ದೀವಿ. ಕೇಕ್ ಸ್ಮೆಲ್ ಬರ್ತೈತಿ. ಬಿಸ್ಕೆಟ್ ಪೌಡರ್, ಅದು ಬ್ಲೂ ಕಲರ್ ನೀರು ಬರ್ತಾ ಇದೆಯಲ್ಲ ಅದೆಲ್ಲ ಕೇಕ್. ಅದೆಲ್ಲ ಕ್ರೀಮ್ ಅದೇ ಕೇಕ್ ಹೆಂಗೆ ಮಾಡಿದಾರಲ್ಲ. ಓಪನ್ ಆಗಿರೋದಕ್ಕೆ ನೀರು ಬರ್ತಾ ಇರೋದು. ಅಷ್ಟು ಗೇಟು ಓಪನ್ ಆಗಿದೆ. ಯಾರೋ ಸತ್ತೋಗ್ತವ್ರು ನೋಡ್ರಿ. ಯಾರು? ಇವೆಲ್ಲ ಮಾಮೂಲು. ಕಂಟ್ರೋಲ್ ಕಂಟ್ರೋಲ್. ಕ್ಲಾಕಲ್ಲ ಇದೆ HAL ಬಿಲ್ಡಿಂಗ್. ಅದು ಮೈಸೂರು ಪಾಕು. ನನ್ನ ಮೇಲೆ ಆಣೆ ಇಟ್ಟು ಅಲ್ಲ ಇದಿಷ್ಟು ಕೇಕು. ಕೇಕ್ ಅದು ಅನಿಸ್ತಾನೆ ಇಲ್ಲ ತಾನೆ. ಇದು ಕೇಕ್ RCB ಕಪ್ ಅಲ್ಲ, ಇಂಡಿಯನ್ ಕಪ್ ಗೈಸ್. ಇದು ಹೂವು ಅಲ್ಲ, ಕೇಕು. ಅಲ್ಲಿ ನೋಡಿ ನೆಕ್ಸ್ಟ್ ಗಿಟ್ಟರ್ ಕೇಕ್. ನಾನು ಜಿಂಕೆ ಗೈಸ್, ಅಲ್ಲಿ ನಾನು ಜಿಂಕೆ. ಹುಲಿ ಇಷ್ಟ ಇಲ್ಲ, ಅದು ಪ್ರಾಣಿಗಳನ್ನ ತಿನ್ನತ್ತೆ, ಅದಕ್ಕೆ ನಂಗೆ ಇಷ್ಟ ಇಲ್ಲ. ಇವಳು ಹುಲಿ ಅಂತೆ. ಏರ್ ಶೋ ನೋಡೋಕ್ಕೆ ನಮ್ಮ ಮಮ್ಮಿ ಇದು ತೊಗೊಂಡ್ಬಿಟ್ಟೈತೆ ಮನೆ ಮೇಲೆ. ಇಷ್ಟೋ ತನಕ ನಾವು ಟೆರಸಲ್ಲಿ ಏರ್ ಶೋ ನೋಡಿದ್ವಿ. ಅದ್ರದ್ದೊಂದು ಕ್ಲಿಪ್ ಹಾಕ್ತೀವಿ ನೋಡಿ. ಇವಾಗ ನಾವು ಎಕ್ಸಿಬಿಷನಿಗೆ ಹೋಗ್ತಾ ಇದ್ದೀವಿ. ಎಕ್ಸಿಬಿಷನಿಗೆ ಹೋಗಿ ದಸರಾ ಅರಮನೆ ಲೈಟಿಂಗ್ಸ್ ನೋಡ್ಕೊಂಡು ವಾಪಸ್ ಬರ್ತೀವಿ ಅಷ್ಟೇ ಇವತ್ತಿಂದು. ಮಾತೇ ಆಡಲ್ಲ. ನಾವು ಎಕ್ಸಿಬಿಷನಿಗೆ ಬಂದ್ವಿ, ಫುಲ್ಲು ಜನ ಅವರೇ. ಟಿಕೆಟ್ ತೊಗೊಂಡು ನಾವು ಹೆಂಗೆ ಹೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಜನ, ಕಳ್ದೋಗ್ಬಿಡ್ತೀವಿ ಅಂತ ಭಯ ನಮಗೆ. ಅದಕ್ಕೆ ಹಿಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಎಕ್ಸಿಬಿಷನ್ ಜನ ಗಮನಕ್ಕೆ ಮತ್ತು ದಸರಾ ವಸ್ತು ಪ್ರದರ್ಶನದ ಆವರಣದಲ್ಲಿರುವ ಎಲ್ಲ ಭದ್ರತಾ ಸಿಬ್ಬಂದಿಗಳು ಆರಕ್ಷಕರ ಗಮನಕ್ಕೆ 2.5 ವರ್ಷದ ಬೇಡ ಭಯ.
ಮುಗೀತಾ ಎಕ್ಸಿಬಿಷನ್ ಅಷ್ಟೇನಾ? ಗೈಸ್ ಫುಲ್ಲು ಸುಸ್ತಾಯಿತು ಸುತ್ತಿ 6 ಗಂಟೆಗೆ ಬಂದಿದ್ದು ನಾವು. ಇವಾಗ 9:45. ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.